16 ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಇವರೇ ಪ್ರಿಂಟ್ ಮಾಡ್ಕೊಂಡಿದ್ದಾರೆ, ಇವರೇ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಪ್ರಿಂಟ್ ಮಾಡ್ಕೊಂಡು ಅವರವರೇ ಬಿಜೆಪಿಯ ಏನು ಬಿಸ್ನೆಸ್ ಮ್ಯಾನ್ ಗಳಿದ್ದಾರೆ ಅವ್ರಿಗೆ ಹಂಚ್ಕೊಂಡು ಸಾಲ ಕೊಡೋದು ಅವರೇ ಮನ್ನಾ ಮಾಡೋದು. ರಾಜ್ಯದಲ್ಲಿರುವ ರಾಜ್ಯ ಸರ್ಕಾರಗಳಿಗೆ ನೀವೇನೇನು ಅನುಕೂಲ ಮಾಡ್ಕೊಟ್ಟಿದ್ರಿ ಹೇಳಿದಿನಲ್ಲ, ಪೂರೈಸಿದೀರಾ? ಹೌದು, ಹೇಳಿ ಯಾಕೆ ಮಾಡಿಲ್ಲ ನಾವು? ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿದ್ದೇವೆ. 52,000 ಕೋಟಿನ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಸ್ವಾಭಿಮಾನದಿಂದ ಒಂದ್ ನಿಮಿಷ ಪ್ಲೀಸ್, ರೈತರ ಆತ್ಮಹತ್ಯೆ ಇವ್ರ ಮೊದಲ ಗ್ಯಾರಂಟಿ, ಮಹಿಳಾ ಅಧಿಕಾರಿಗಳು ಬದುಕಕ್ಕಾಗ್ತಾ ಇಲ್ಲ ಇವ್ರ ಗ್ಯಾರಂಟಿ, ಡ್ರಗ್ಸ್ ಫ್ಯಾಕ್ಟರಿ ಇವ್ರ ಗ್ಯಾರಂಟಿ. 8,000 ಕೋಟಿ 8,000 ರೂಪಾಯಿನ ಪ್ರತಿ ಕುಟುಂಬಕ್ಕೆ ಕೊಡ್ತಾ ಇದ್ದೇವೆ. ಅಕ್ಕಿ ಕೊಡೋದಿರ್ಬೋದು, ಏನು ಬಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು. ಬಸ್ಸು ಅಂತ ಹೇಳ್ಬಿಡಿ, ಈ ಬಸ್ಸು ಅಂತ ಹೆಣ್ಮಕ್ಳಿಗೆ ಕೊಡ್ತೀರಿ, ಸ್ಕೂಲ್ ಮಕ್ಕಳನ್ನ ರಸ್ತೆಯಲ್ಲಿ ನಿಲ್ಸಿ ಹೋಗ್ತಾರೆ. ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಒಂದು ಹೊಸ ಬಸ್ ಪರ್ಚೇಸ್ ಮಾಡಲಿಲ್ಲ. ನಾವು 8,500 ಬಸ್ ಮಾಡಿದ್ದೀವಿ. 4,500 ಅವ್ರ ಮನೆ ಮಕ್ಕಳು ಬೀದಿಲಿ ನಿಂತ್ಕೊಂತ ಇದಾವೆ. ಸ್ಕೂಲ್ ಕಾಲೇಜ್ಗಳಿಗೆ $50% ಜಾಸ್ತಿ ಆಗಿದೆ. ಓಕೆ, ರಶ್ ಇದ್ರೆ ನಾವು ಎಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಸಂಬಳ ಕೊಡ್ತಾ ಇಲ್ಲ. ನೀವು ನಿಮ್ಮ ಚಾನಲ್ ತೋರಿಸಿದ್ರಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯುಗಾದಿ ಹಬ್ಬಕ್ಕೆ ದುಡ್ಡು ಕೊಡಿ, ಸಂಬಳ ಕೊಡಿ, ನಾವು ಯುಗಾದಿ ಹಬ್ಬ ಮಾಡ್ಬೇಕು ಅಂತ ಬೇಡ್ಕೊಂಡಿದ್ದಂತ ಪರಿಸ್ಥಿತಿ ಇಲ್ಲ. ಇಲ್ಲಿ ಹೋಗಿ ನೇಣೆ ಹಾಕೊಳ್ತಾರಲ್ಲ ಅಂತ ಪರಿಸ್ಥಿತಿ ಅದನ್ನ ಇನ್ವೆಸ್ಟಿಗೇಷನ್ ನಡೀತಿದೆ, ಗೊತ್ತಿಲ್ಲ ಕಾರಣ ಏನು ಅಂತ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾವು ಇಲ್ಲಿ ಏನು ನಮ್ಮ ಸಾರಿಗೆ ಇಲಾಖೆ ಇದೆ, ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ 9,500 ಬಸ್ಗಳನ್ನ ತಗೊಂಡಿದ್ದೀವಿ. 4,800 ಜನನ ರೆಕ್ರೂಟ್ ಮಾಡಿದ್ವಿ ಫಸ್ಟ್ ಟೈಮು. ಯಾವ್ದಾದ್ರು ಸ್ಯಾಲರಿ ಬಂದಿಲ್ಲ ಅಂತ ಹೇಳಿ ಗಲಾಟೆ ಮಾಡಿರೋದು ನೋಡಿದೀರಾ? ಯಾಕೆ ಅಂತಂದ್ರೆ ನಮ್ಮ ಸರ್ಕಾರ ಸಮೃದ್ಧವಾಗಿದೆ. ಗಲಾಟೆ ಆಗ್ತಿಲ್ಲ, ಸಾವುಗಳಾಗ್ತಾ ಇದೆ. ಸಾವುಗಳೆಲ್ಲ ಆಗ್ತಾ ಇದೆ ಕರ್ನಾಟಕದಲ್ಲಿ. ಕಳೆದ ವರ್ಷ ಮಂಡ್ಯದ ಒಬ್ಬ ತಾತ ಪತ್ರವನ್ನ ಬರ್ದಿಟ್ಟು ಸತ್ರು. ನಿಮ್ ಗಮನಕ್ಕೆ ಬಂದಿಲ್ವಾ? ಸಂಬಳ ಆಗದಲ್ಲೇ ಅದು ಎಷ್ಟೋ ತಿಂಗಳಾಗಿದೆ, ನಾನು ಸಂಬಳಕ್ಕೆ ಕಾಯ್ತಾ ಇದ್ದೀನಿ ಅಂತ ಪತ್ರ ಬರ್ದಿಟ್ಟು ಕೇಳಿಸ್ಕೊಳ್ಳಿ. ನಾವು ಯಾರದೇ ಸಂಬಳವನ್ನ ಹಿಡಿದಿಟ್ಕೊಂಡಿಲ್ಲ. ಇನ್ ಕೇಸ್ ಲೀಗಲ್ ಅಲ್ಲಿ ಏನಾದ್ರು ಇಶ್ಯೂಗಳಿತ್ತೋ, ಸಸ್ಪೆನ್ಷನ್ ಆಗಿತ್ತೋ, ಆತರ ಎನ್ಕ್ವೈರಿ ಇತ್ತೋ ಗೊತ್ತಿಲ್ಲ. ಅದನ್ನ ನಾನು ಆ ಪರ್ಟಿಕ್ಯುಲರ್ ಕೇಸ್ ನನಗೆ ಏನು